ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆಗೆ ನಾವೆಲ್ಲರೂ ಕೂಡ ಜೊತೆಯಲ್ಲಿದ್ದೇವೆ. ಕನ್ನಡದ ದೀಪಗಳು. ಒಂದು ಕಡೆ ಕನ್ನಡದ ಡಿಂಡಿಮಕ್ಕೆ ನಾವೆಲ್ಲರೂ ಕೂಡ ನೆನೆಯೋಣ. ಕುವೆಂಪು ಸಾಲುಗಳು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋದಾದರೆ, ಮತ್ತೊಂದು ಚಿತ್ರ ಪೆನ್ಸಿಲ್ ಬಾಕ್ಸ್. ಈ ಪ್ರಶಸ್ತಿ ಪುರಸ್ಕೃತರಿಗೂ ಕೂಡ ತಲಾ 20,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಗೌರವವನ್ನ ಇದೀಗ ನಿಮ್ಮ ಮುಂದೆ ಮೊದಲನೇ ಸುತ್ತಿನಲ್ಲಿ ನೀಡ್ತಾ ಇದ್ದೀವಿ. ಅಭಿನಂದನೆಗಳನ್ನು ತಿಳಿಸೋಣ. ಆದರೆ ಒಂದೊಮ್ಮೆ ಪ್ರತಿ ಬಾರಿಯೂ ಅನ್ಸತ್ತೆ, ನಾವು ಯಾವತ್ತೋ ಆ ಪುಟವನ್ನು ತಿರುಗಿಸಿದಾಗ ಆ ಫೋಟೋವನ್ನು ನೀಡ್ತಾ ಇರೋದು ಅವರ ಸರಳತೆಗೆ ಮತ್ತೊಂದು ಸಾಕ್ಷಿ ಅಂತ ನಾನು ಹೇಳ್ಬೋದು. ಮತ್ತೊಂದು ವಿಷಯ ಶ್ರೀನಿವಾಸ್, ಅದೇನು ಅಂದ್ರೆ 2018ರಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳು ಬಿಡುಗಡೆಯಾಗಿದೆ. ಹೌದು. ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ನಿಮಗೆಲ್ಲ ಅನಿಸಿರ್ಬೇಕು, 2018-19 ಯಾಕೆ ಇಷ್ಟು ವರ್ಷ ಆದರೂ ಕೂಡ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗ್ತದೆ. ಒಂದು ಕಾರಣ, ಹಿಂದಿನ ಸರ್ಕಾರದವರು ಮಾಡಲಿಲ್ಲ. ಜೊತೆಗೆ ನಾವು ಕೂಡ 2.5 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಈ 2 ವರ್ಷಗಳಲ್ಲಿ ಹದಿನೆಂಟು 19 ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ವಿಳಂಬ ಆಯಿತು. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ವಾರ್ತಾ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿದ್ದೀನಿ. 18-19 ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡೋಣ. ಕೆಲವೇ ದಿನಗಳಲ್ಲಿ ಶೀಘ್ರವಾಗಿ 20-21ನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇನ್ನು ಮುಂದೆ ಈ ರೀತಿ ಆಗಲಿಕ್ಕೆ ಬಿಡಕ್ಕೆ ಹೋಗಲ್ಲ. ಪ್ರತಿ ವರ್ಷನೂ ಕೂಡ ಆಯಾಯ ವರ್ಷ ಅಂದರೆ ಈ ವರ್ಷ 2024 ಮಾಡಬೇಕಾಗಿತ್ತು. ನಾವು ಪ್ರತಿ ವರ್ಷನೂ ಕೂಡ ಆಯಾಯ ವರ್ಷನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ವಾರ್ತಾ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಅದನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರಿ, ನಾನೆಲ್ಲ ಹೇಳಿ ಆಗಿದೆ ಅಲ್ಲ. ಇಲ್ಲ, ಅಲ್ಲಿ ಬೇರೆ ಲೋಕಲ್ ನೀವು ಕೇಳಿ ಏನದು ಈ ಕಾರ್ಯಕ್ರಮ. ಇದೊಂದು ಸಬ್ಸ್ಟೇಷನ್. ನಮಗೆ ಏನ್ ತೊಂದರೆ ಆಗಿದೆ ರಾಜ್ಯಕ್ಕೆ,
ನಮಗೆ ಇವತ್ತು ಪವರ್ ಬೇಕಾಸ್ ನಮ್ಮ ಹತ್ರ ಇಟ್ಕೊಂಡಿದೀವಿ. ಅಂದ್ರೆ ಬೇಕಾಸ್ ಇಲ್ಲ, ನಾವು ಅದನ್ನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ವಿ. ಬಟ್ ನಾವೆಲ್ಲ ಕಡೆ ರಿವ್ಯೂ ಮೀಟಿಂಗ್ ಹೋದಾಗ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಆಗ್ತಾ ಇಲ್ಲ ಕೆಲವು ಜಾಗದಲ್ಲಿ. ಅದಕ್ಕೆ ನಾವು ಸಬ್ಸ್ಟೇಷನ್ಗಳನ್ನ ಹೆಚ್ಚಿಗೆ ಮಾಡಬೇಕು ದೊಡ್ಡ. ಈಗಾಗಲೇ ಈ ವರ್ಷ 100 ಸಬ್ಸ್ಟೇಷನ್ ನಮ್ಮ KPTCL ನಾವು ತಗೊಳ್ತಾ ಇದ್ವಿ. ಅದರಲ್ಲಿ ಸಮೇತ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಸಮೇತ ತಗೊಳ್ತಾ ಇದ್ವಿ. ಇವತ್ತು ಈ ಒಂದು ಸಬ್ಸ್ಟೇಷನ್ ನಾವು ಇನಾಗ್ರೇಟ್ ಮಾಡ್ತಾ ಇದ್ವಿ. ಅದರೊಟ್ಟಿಗೆ ಸ್ಟೇಟ್ನಲ್ಲಿ ಸುಮಾರು 2400 ಮೆಗಾವಾಟ್ ಸೋಲಾರ್ ಇದರಿಂದ ನಾವು IP ಸೆಟ್ಗಳದ್ದು ಸಬ್ಸ್ಟೇಷನ್ ಏನಿದೆ ಅಲ್ಲಿ ಸೋಲಾರ್ನ ಉತ್ಪಾದನೆ ಮಾಡಿ ಅಲ್ಲಿ ಕೊಟ್ಟು ರೈತರಿಗೆ ನೇರವಾಗಿ IP ಸೆಟ್ಗಳಿಗೆ ಒಳ್ಳೆ ಕರೆಂಟು ಸುಮಾರು 7 ಗಂಟೆ ಹಗಲು ಹೊತ್ತು ಕೊಡುವಂಥ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. में उत्तराखंड लोकायुक्त विधेयक, उत्तराखंड जमींदारी विनाश एवं भूमि व्यवस्था विधेयक तथा नकल विरोधी विधेयक शामिल है। पारदर्शिता, नैतिकता और सामाजिक न्याय से प्रेरित ऐसे विधायकों को पारित करने के लिए मैं अतीत और वर्तमान के सभी विधायकों की सराहना करता हूँ। माननीय सदस्यगण, विधानसभाएं हमारी संसदीय प्रणाली का प्रमुख स्तंभ है। बाबा साहेब आम्बेडकर ने कहा था कि संविधान निर्माताओं ने संसदीय प्रणाली को अपनाकर निरंतर उत्तरदायित्व को अधिक महत्व दिया है। जनता के प्रति निरंतर उत्तरदायी बने रहना संसदीय प्रणाली की शक्ति में भी और चुनौती भी है। विधायकगण जनता और शासन के बीच की सबसे महत्वपूर्ण कड़ी होते हैं। जमीनी स्तर पर क्षेत्र की जनता से जुड़कर उनकी सेवा करने का अवसर मिलना बड़ी सौभाग्य की बात है। मुझे बताया गया है कि उत्तराखंड के जनसंख्या करीब 1.5 करोड़ है, लेकिन यहाँ इतने लोगों ने चुन करके केवल गिने चुने लोगों को, केवल मुट्ठी भर लोगों को यहाँ भेजा है और उनका विश्वास, उनका आशा, उनका भरोसा करके विधानसभा को भेजना और उनके लिए सुशासन बनाने के लिए जो उनका आशा और भरोसा, ये बहुत ही सौभाग्य की बात है कि इतने लोगों को मौका मिला है उनके अच्छाई, उनके सुशासन को के विधायक बनाना, विधान बनाना और राज्य को आगे बढ़ाने के लिए। ये बहुत बड़ी बात है, बहुत सौभाग्य की बात है। ಶಿವಕುಮಾರ್ ಆಮೇಲೆ ನೀವು ಆಲ್ರೆಡಿ ನೆನಪು ನನಗೆ ಬ್ಯಾಡಿಗೆ ಒಳಗೆ ನೀವು ಎಷ್ಟನೇ ತಲೆಮಾರ್ರಿ? ಕನ್ನಡವನ್ನ ಆರಾಧಿಸ್ತಾ, ಕನ್ನಡವನ್ನ ಪ್ರೀತಿಸ್ತಾ, ಕನ್ನಡದಲ್ಲೇ ವ್ಯವಹಾರಗಳನ್ನು ಮಾಡ್ತಾ, ಕನ್ನಡವನ್ನೇ ತಮ್ಮ ಉಸಿರಾಗಿಸಿಕೊಂಡು ಕನ್ನಡವನ್ನ ಬರಿತಾ ಬಂದಿರತಕ್ಕಂಥ ಹೆಮ್ಮೆಯ ಆಲೂರಿನ ಒಬ್ಬ ಕನ್ನಡದ ಸಂತ ಅಂತ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಅವರ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಅವರ ಮಗನಾಗಿ, ಅಂದರೆ ನನ್ನ ತಂದೆ ಶ್ರೀಯುತ ವೀರೇಶ್ ಗೌಡರಾಗಲಿ, ಅವರ ಮಗನಾಗಿ ನಾನು, ಅಂದರೆ ದೊಡ್ಡಬಸಪ್ಪ ಗೌಡರ ಮೊಮ್ಮಗನಾಗಿ ಶಿವಕುಮಾರ್ ಹಿರೇಗೌಡರು, ನಾನು ಕೂಡ ಈ ಕನ್ನಡ ತಾಯಿಯ ಆರಾಧನೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ಅಕ್ಷರಗಳನ್ನು ಭಾಳ ಸುಂದರವಾಗಿ ಬರೀತಾ ಅವರ ತಾತನ ಕಾಲದಿಂದಲೂ ಕೂಡ ಇದು ಅವರ ಒಂದು ಕುಟುಂಬದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕನ್ನಡದ ಪ್ರೀತಿ ಮತ್ತು ಕನ್ನಡದ ಅಕ್ಷರಗಳನ್ನು ತಮ್ಮ ಎಲ್ಲ ಇಡೀ ಖಾತೆಗಳಲ್ಲಿ ಬರೆಯುವುದನ್ನು ಅವರು ರೂಢಿ ಮಾಡ್ತಾ ಒಂದು ಕನ್ನಡ ಪ್ರೇಮವನ್ನು ಮೆರಿತಾ ಬಂದಿದ್ದಾರೆ ಆ ಕುಟುಂಬ. ಮೊದಲಿಂದನೂ ಕೂಡ ನಾನು ಅಂತ ಒಬ್ಬ ಫ್ರೆಂಡ್, ನನಗೆ ಕ್ಲಾಸ್ಮೇಟ್ ಅಂತ ಹೇಳೋದಕ್ಕೆ ನನಗೂ ಒಂಥರ ಹೆಮ್ಮೆ ಅನಿಸುತ್ತೆ.
ಅವರ ಅಜ್ಜನ ಕಾಲದಿಂದಲೂ ಅವರು ಕನ್ನಡ ದೇಶ ಪ್ರೇಮ ಮತ್ತು ಕನ್ನಡ ಪುಸ್ತಕ ಓದು ಹವ್ಯಾಸ, ಕನ್ನಡದ ಯಾವುದೇ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿರುವುದು ಅವರ ಮೊಮ್ಮಗನಾದ ಶಿವಕುಮಾರನ ಹುಟ್ಟುಗುಣ. ಅದು ರಕ್ತಗತವಾಗಿಯೇ ಅವರ ಮನೆತನದಲ್ಲಿ ಬೆಳೆದು ಬಂದಿದೆ. ಇಂಥ ಶಿವಕುಮಾರ ಆಲೂರಿನವರು ಮತ್ತು ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅವರ ಕನ್ನಡ ಪ್ರೇಮಕ್ಕೆ ಜಯವಾಗಲಿ, ಜೈ ಕರ್ನಾಟಕ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.